ನಾನಿಂದು ಚಕ್ರವ್ಯೂಹದಲ್ಲಿ ಸಿಲುಕಿರುವ ಅಭಿಮನ್ಯುವಾಗಿರುವೇನಲ್ಲ. ಎಲ್ಲಿ ಹೋದರೂ ವಾಪಸ್ ಅಲ್ಲಿಗೆ ಬರುತ್ತಿರುವೆ. ಏರಿಯಾದಲ್ಲಿ ಇನ್ನೊಂದು 4 ಸಲ ಸುತ್ತಿದ್ರೆ ಕಳ್ಳ ಅಂತ ಒಳಗಾಕ್ಬಿಡ್ತಾರೆ ಗುರು. ವೈಟ್ ಅಂಡ್ ವೈಟ್ ಅಲ್ಲಿ ಬಂದ್ಬಿಟ್ಟಿದ್ದೀರಾ. ಇಂಡಿಪೆಂಡೆನ್ಸ್ ಡೇ ಇತ್ತಲ್ಲ, ಅದಕ್ಕೆ ಸೆಲೆಬ್ರೇಟ್ ಮಾಡಕ್ಕೆ ಅಂತ ಹೇಳಿ. ಅಕ್ಕ ಸೈಡ್ ನೋಡ್ಕೊಂಡು ನಡಿಯಕ್ಕ. ಯಾವುದೇ ಅಡೆತಡೆ ಇಲ್ಲದೆ ಕಾಲಿಂಗ್ ಮತ್ತು ಡೇಟಾ ಸೇವೆ ಆನಂದಿಸುವುದನ್ನು ಮುಂದುವರಿಸಲು ಡೈರೆಕ್ಟ್ ಆಗಿ ಹೇಳಿ ರೀಚಾರ್ಜ್ ಮಾಡ್ಸಪ್ಪ ಅಂತ. ಇದೇನು ಇಷ್ಟುದ್ದ ಹೇಳ್ತೀರಾ? ನಮ್ ಬೆಂಗಳೂರು ಕತೆ ನೋಡಿ, ಕೆಳಗ್ ಕಾಲ ಹಾಕಿದ್ರೆ ಕಾಲೇ ಸಿಗಾಕೊಂಡ್ಬಿಡ್ತು. ಎಲ್ಲೆಲ್ಲಿಂದೆಲ್ಲ ಬರ್ತಿರೋ ನಾನು ಇರೋದು ಗೊತ್ತಾಗ್ತಿಲ್ವಾ? ಪ್ರಾಬ್ಲಿ ಗಾಡಿ ಸೌಂಡ್ ಇಲ್ವಲ್ಲ, ನಾನೇ ಸೌಂಡ್ ಮಾಡ್ಕೊಂಡು ಹೋಗ್ತೀನಿ. ಶೋರೂಮ್ ಇಂದ ಅಷ್ಟು ಚೆನ್ನಾಗಿ ಒರೆಸ್ಬಿಟ್ಟು ಕೊಟ್ಟಿದ್ರು. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ಏನ್ ಸೈಕ್ ಆಗಿ ಮಾಡಿಫೈ ಮಾಡಿದಾರೆ ಗುರು ಬಲೆನೋನ. ಆದ್ರೆ ಇವಾಗ ರೀಸೆಂಟ್ ಟೈಮ್ಸ್ ಅಲ್ಲಿ ನೋಡ್ತಿರೋದೇನು ಅಂದ್ರೆ, ಈ ತರ ಹಳೆ ಕಾರ್ಗಳು ಗಾಡಿಗಳೆಲ್ಲ E20 ಫ್ಯೂಯಲ್ ಅಲ್ಲಿ ಓಡಲ್ಲ, ಓಡಿದ್ರು ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಜನ ಹೇಳ್ತಾ ಇದಾರೆ. ಹಳೆ ಪೆಟ್ರೋಲ್ ಗಾಡಿನ ಮಾರಿ ಮತ್ತೆ ಜನ ಹೊಸ ಪೆಟ್ರೋಲ್ ಗಾಡಿನ ತಗೊಳ್ಳೋದು ಡೌಟೆ. ಅದನ್ನ ಬಿಟ್ರೆ ನೆಕ್ಸ್ಟ್ ನಮ್ ಜನಕ್ಕೆ ಆಪ್ಷನ್ ಇರೋದು ಈ ತರ ಎಲೆಕ್ಟ್ರಿಕ್ ಗಾಡಿಗಳು. ಅದಕ್ಕೇನೆ ಇವತ್ತು ನಾನು ಎಲೆಕ್ಟ್ರಿಕ್ ಗಾಡಿ ವಿಡಿಯೋ ಮಾಡಕ್ ಬಂದಿದ್ದೀನಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ, ಹಿಂಗಿದ್ದಿದ್ ದೋಸೆ ನಂಗೆ ತುಪುಕ್ಕನ್ ದಬಾಕ್ಬಿಟ್ಟಲ್ಲಣ್ಣ. ಯೂಟ್ಯೂಬ್ ನೋಡ್ತೀರಂದ್ರ ನಂದಿದೆ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪಿಕಲ್ ಕನ್ನಡಿಗ ಅಂತ. ಇದು ಓಬೆನ್ ರಾರ್ ಈಸಿ ಸಿಗ್ಮಾ ಅಂತ ಹೊಸ ಎಲೆಕ್ಟ್ರಿಕ್ ರೆಡ್ ಕಲರ್ ಅಲ್ಲಿ ಬಂದಿದೆ. ನೋಡಕ್ ಮಾತ್ರ ಸೈಕ್ ಆಗಿದೆ ಗುರು. August 15th ಇಂದ ಡೆಲಿವರಿ ಕೊಡ್ತಾ ಇದಾರೆ. ಇವತ್ತು August 16th ನಾನು ವಿಡಿಯೋ ಮಾಡ್ತಾ ಇರೋದು. ಬೇರೆಯವ್ರ ವಿಡಿಯೋ ಮಾಡಕ್ ಮುಂಚೆ ಈ ಹೊಸ ಗಾಡಿ ನಾನೇ ಮಾಡ್ಬಿಡೋಣ ಅಂತ ಇವತ್ತು ಬೆಂಗಳೂರಿಗೆ ಬಂದಿದ್ದೀನಿ. ನೋಡಿದ್ರೆ ಮಳೆ ಕಿತ್ಕೊಂಡು ಹೊಡಿತಾ ಇದೆ. ಇಷ್ಟು ದಿನ ನಾನು ಟೈರ್ ಆಗರ್ನ ಕಿತ್ ಬಿಸಾಕ್ಬಿಡೋಣ ಅಂತಿದ್ದೆ. ಈ ಅವಸ್ಥೆ ನೋಡಿದ್ಮೇಲೆ ಅನಿಸ್ತಿದೆ ಇದ್ರೇನೆ ಒಳ್ಳೇದು ಅಂತ. ಇದೇನಿದು ಇಂಜಿನ್ ಲೀಕ್ ಆಗ್ತಿದೆ. ಹೆಂಗೆ ಕಾಮಿಡಿ. ಎಲ್ಲ ಬಲಗಾಲಿಟ್ಟತ್ತರ ನಾನು ಎಡಗಾಲಿಟ್ಟತ್ತಾ ಇದ್ದೀನಲ್ಲ ಗುರು. ಏನ್ ಮಾಡ್ಬೇಕು ಇದನ್ನ? ನಿಂಗಣ ಹಾ ಓ ಐಸಾ ಈಕೋ ಮೋಡಲ್ ಯಾರು ಓಡಿಸ್ತಾರೆ? ಇದರಲ್ಲಿ 3 ಮೋಡ್ ಇದೆ. ಈಕೋ ಸಿಟಿ ಹ್ಯಾವಾಕ್ ಅಂತ. ಈಕೋ ಅಲ್ಲಿ 180 ಕಿಲೋಮೀಟರ್ ರೇಂಜ್ ಬರುತ್ತೆ ಅಂತ ಕಂಪ್ನಿಯವರು ಕ್ಲೈಮ್ ಮಾಡ್ತಾರೆ. ಆದ್ರೆ ನಂಗೆ ಶೋರೂಮ್ ಅವ್ರು ಹೇಳಿದ್ರು ರಿಯಲ್ ಟೈಮ್ ಅಲ್ಲಿ 135ರಿಂದ 140 ಕಿಲೋಮೀಟರ್ ಬರುತ್ತೆ ಅಂತ. ಅದೇ ನೀವು ಹ್ಯಾವಾಕ್ ಮೋಡಲ್ ಓಡಿಸಿದ್ರೆ 90 ಕಿಲೋಮೀಟರ್ ಬರುತ್ತೆ ಗುರು. ಯೂಶಲಿ ಬೇರೆ ಎಲೆಕ್ಟ್ರಿಕ್ ಬೈಕ್ ಗಳು, ನಾನು ಹೇಳ್ತಾ ಇರೋದು ಸ್ಕೂಟಿ ತರ ಅಲ್ಲ, ಆಕ್ಚುಲ್ ಬೈಕ್ ತರ ಇರುತ್ತಲ್ಲ, ಅದನ್ನ ಓಡಿಸಬೇಕಾದ್ರೆ ಬ್ರೇಕ್ ಹಿಂದ್ಗಡೆ ಇರುತ್ತೆ. ಅವಾಗಿಂದ ನಾನು ಇಲ್ಲಿ ಬ್ರೇಕ್ ಹಾಕಕ್ ಟ್ರೈ ಮಾಡ್ತಾ ಇದೀನಿ, ಕಾಲಲ್ಲಿ ಬ್ರೇಕ್ ಇಲ್ಲ. ನಾನು ಇದನ್ನ ಕ್ಲಚ್ ಅನ್ಕೊಂಡು ಹಿಂಗ್ ಆಗ್ತಾ ಇದೀನಿ, ಸಿಗ್ತಾ ಇಲ್ಲ. ಫಸ್ಟ್ ಇಲ್ಲಿ ಬ್ರೇಕ್ ಅಂತ ಹಿಂಗ್ ಹಿಡಿತಾ ಇದೀನಿ, ಬ್ರೇಕೇ ಸಿಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ರಾರ್ ಅಲ್ಲಿ ಹಿಂದ್ಗಡೆ ಬ್ರೇಕ್ ನ ಎಡಗಡೆ ಕೊಟ್ಟಿದ್ದಾರೆ. ಫ್ರಂಟ್ 100 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ. ರೇರ್ 130 ಸೆಕ್ಷನ್ 17 ಇಂಚ್ ವೀಲ್ ಹಾಕಿದ್ದಾರೆ. ಎರಡೂ ಕಡೆ ಟ್ಯೂಬ್ಲೆಸ್ ಸಿಯಾಟ್ ಟೈರ್ ಗಳನ್ನ ಹಾಕಿರೋದು. ನಾನು ಏನಕ್ಕೆ ಈ ಗಾಡಿ ವಿಡಿಯೋನ ಇಷ್ಟು ಬೇಗ ಮಾಡ್ತಾ ಇದೀನಿ ಅಂದ್ರೆ, ಯಾರ್ಯಾರು ಒಂದು ಎಲೆಕ್ಟ್ರಿಕ್ ಬೈಕ್ ನ ತಗೋಬೇಕು ಅಂತ ನೋಡ್ತಾ ಇದ್ದೀರಾ ಸಿಟಿ ಕಮ್ಯೂಟ್ ಗೆ, ಅಥವಾ ನಿಮ್ಮ ಹಳೆ ಪೆಟ್ರೋಲ್ ಗಾಡಿಗಳಿಂದ ಅಪ್ಗ್ರೇಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀರಾ, ಎಸ್ಪೆಷಲಿ ನಮ್ಮ ಹುಬ್ಳಿ ಬೆಂಗಳೂರು ಅಂತ ದೊಡ್ಡ ಸಿಟಿಗಳಲ್ಲಿರೋರು, ಇವಾಗ ಒಂದ್ಸಲ ಟೆಸ್ಟ್ ರೈಡ್ ಮಾಡಿ ನೋಡಿ. ಹೊಸ ಮಾಡೆಲ್ ನ ಇಂಟ್ರಡಕ್ಟರಿ ಪ್ರೈಸ್ ಅಂತ 1,27,000 ಎಕ್ಸ್-ಶೋರೂಮ್ ಬಿಟ್ಟಿದ್ದಾರೆ. ಅದು 3.4 kWh ಮಾಡೆಲ್ ಗೆ. ನಾನು ಇವತ್ತು ಓಡಿಸ್ತಾ ಇರೋದು ಟಾಪ್ ಎಂಡ್ 4.4 kWh ಮಾಡೆಲ್. ಆನ್ ರೋಡ್ 1,49,900 ರೂಪಾಯಿಗೆ ಸಿಗುತ್ತೆ. ಫ್ರಂಟ್ ಅಲ್ಲಿ LED ಹೆಡ್ಲೈಟ್ ಇದೆ, LED ಇಂಡಿಕೇಟರ್ ಇದೆ, ರೇರ್ ಅಲ್ಲಿ LED ಟೈಲ್ ಲ್ಯಾಂಪ್ ಇದೆ. ಎಲ್ಲ ಕಂಪ್ಲೀಟ್ ಆಗಿ LED ಕೊಟ್ಟಿದ್ದಾರೆ. ಪ್ರಾಬಬ್ಲಿ ಇನ್ನೊಂದು 15 ದಿವಸ, 1 ತಿಂಗಳಲ್ಲಿ ರೇಟ್ ಜಾಸ್ತಿ ಮಾಡಬಹುದು. ಹಂಗೆ ನೀವೇನಾದ್ರೂ ಇನ್ನೂ ದುಡ್ಡು ಉಳಿಸಬೇಕು ಅಂದ್ರೆ ಅಮೆಝಾನ್ ಅಲ್ಲಿ ಬುಕ್ ಮಾಡಿ. ಕಾರ್ಡು ಕಸ ಅಂತೆಲ್ಲ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 5ರಿಂದ 10,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಆದ್ರೆ ಇದೆಲ್ಲ ಒಂಥರ ಗುಟ್ಟಿನಲ್ಲಿ ನಡೆಯೋ ವಿಚಾರ. ನಾನಿವತ್ತು HSR ಲೇಔಟ್ ಶೋರೂಮ್ ಇಂದ ಈ ಗಾಡಿನ ಎತ್ಕೊಂಡು ಹೋಗ್ತಿರೋದು. ಯೂಶಲಿ ನನಗೆ ಶೋರೂಮ್ ಅವರು ಗಾಡಿನ ಕೊಡೋದಿಲ್ಲ. ಅಂತದ್ರಲ್ಲಿ ನಾನು ಕಾಲ್ ಮಾಡ್ಬಿಟ್ಟು ನಾನು ಇವತ್ತು ಟೆಸ್ಟ್ ರೈಡ್ ಮಾಡಬೇಕು, ಈ ಗಾಡಿನ ಕೊಡ್ತೀರಾ ಅಂದ್ರೆ ಬಂದ್ ಮಾಡಿ ಅಂತ ಹೇಳಿದ್ರು. ಸೀಟು ಕಂಫರ್ಟಬಲ್ ಆಗಿದೆ, ಇಬ್ರು ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಇಲ್ಲಿ ಫುಟ್ ಪೆಗ್ ಗಳನ್ನ ಕೊಡಿದ್ದಾರೆ ಹಿಂದೆ ಕೂರೋರ್ಗೆ. ಆತರ ನೋಡೋದಾದ್ರೆ ಓಬೆನ್ ರಾರ್ ಏನಿದೆ, ಇದು ಹೊಸ ಗಾಡಿ ಅಲ್ಲ. 2020 ಅಲ್ಲೇನೆ ಇದ್ರದ್ದು ಫಸ್ಟ್ ಜನರೇಷನ್ ಗಾಡಿ ಲಾಂಚ್ ಆಗಿತ್ತು. ಅವಾಗ ಅಪ್ರಾಕ್ಸಿಮೇಟ್ಲಿ 160ರಿಂದ 170 ಇತ್ತು ಅನ್ಸುತ್ತೆ ಆನ್ ರೋಡ್. 5 ವರ್ಷ ಆದ್ಮೇಲೆ ಈ ಗಾಡಿ ರೇಟ್ ಅಫೋರ್ಡೆಬಲ್ ಆಗಿದೆ. ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ, ಕಂಪ್ಲೀಟ್ ಆಗಿ ಇದು ಬಿಲ್ಡ್ ಆಗ್ತಾ ಇರೋದು ನಮ್ಮ ಬೆಂಗಳೂರಲ್ಲಿ. ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಬೆಂಗಳೂರು, ಇದು ಮೇಡ್ ಇನ್ ಮೈಸೂರು. ಬ್ರೇಕಿಂಗ್ ಸಾಕಾಗಿದೆ ಗುರು. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ. ನೋಡಿ ಇಲ್ಲಿ ಬೈ ಬ್ರೇಕ್ ಕೊಟ್ಟಿದ್ದಾರೆ. ಯೂಶಲಿ 2.25 ಲಕ್ಷಕ್ಕಿಂತ ಜಾಸ್ತಿ ಇರುವಂತ ಬೈಕ್ ಗಳಲ್ಲಿ ಬೈ ಬ್ರೇಕ್ ಬ್ರೇಕಿಂಗ್ ನ ಕೊಡ್ತಾರೆ. ಫಸ್ಟ್ ಟೈಮ್ ನಾನು 1.5 ಲಕ್ಷ ಒಳಗಡೆ ಇರುವಂತ ಗಾಡಿನಲ್ಲಿ ಬೈ ಬ್ರೇಕ್ ನ ನೋಡ್ತಾ ಇರೋದು. ಈ ಎಲೆಕ್ಟ್ರಿಕ್ ಗಾಡಿಗಳು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹೆವಿ ಜೋಶ್ ಕೊಟ್ಬಿಡುತ್ತೆ. ಈಕೋ ಮೋಡ್, ಸಿಟಿ ಮೋಡ್ ಅಲ್ಲಿ ಪರ್ಫಾರ್ಮೆನ್ಸ್ ನಾರ್ಮಲ್. ಆದ್ರೆ ಹ್ಯಾವಾಕ್ ಮೋಡ್ ಅಲ್ಲಿ ಇದಕ್ಕೆ ಚಾರ್ಜ್ ಹಾಕೋದಲ್ಲಿ ಅಂತೀರಾ? ಓ, ಪೆಟ್ರೋಲ್ ಟ್ಯಾಂಕ್ ತರ ಫೀಲ್ ಬರ್ಲಿ ಅಂತ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಈ ಕಡೆ ಸೈಡು 2 USB ಚಾರ್ಜಿಂಗ್ ಇದೆ. ಒಳಗಡೆ ಸ್ಪೇಸ್ ಹೆವಿ ಇದೆ ಗುರು. ಒಂದು ಫೋನ್ ಹಾಕ್ಬೋದು, ಒಂದು ವ್ಯಾಲೆಟ್ ಹಾಕ್ಬೋದು, ಇನ್ನೂ ಬೇಜಾನ್ ಜಾಗ ಇದೆ. ಒಂದ್ ಜೊತೆ ಬಟನ್ ಇಟ್ಕೋಬಹುದು. ಇಲ್ಲಿ ತೆಗೆದು ಬಿಡೋಣ, ಮರ್ತ್ಬಿಟ್ಟು ಹೋಗ್ಬಿಟ್ರೆ ಕಷ್ಟ. ಬ್ರೇಕ್ ಹಿಡಿಬೇಕಾದ್ರೆ ಒಂಚೂರು ಫ್ರಂಟ್ ಬಯಾಸ್ಡ್ ವೆಯ್ಟ್ ಜಾಸ್ತಿ ಅಂತ ಅನಿಸ್ತಿದೆ. ಅದಕ್ಕೆ ಮೇನ್ ರೀಸನ್ ಏನು ಅಂದ್ರೆ, ಇದ್ರಲ್ಲಿರುವಂತ ಬ್ಯಾಟ್ರಿ. ಈ ಗಾಡಿದು ಮೇಜರ್ ವೆಯ್ಟ್ ಬ್ಯಾಟ್ರಿಯಿಂದಾನೇ ಬರೋದು. ಎಲ್ಲ ನಾನು ಅಂಜಲ್ಲ,
ಇದಕ್ಕಿಂತ ಕಷ್ಟ ದಿನಗಳು ನೋಡಿದೀವಿ. ನೀರೊಳಗಡೆ ಎಲ್ಲ ಹೋಗಿ ಟೆಸ್ಟ್ ಮಾಡ್ಬಿಡೋಣ ಇವತ್ತು. ಇದರಲ್ಲಿ 200 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ, 230 mm ವಾಟರ್ ವೇಡಿಂಗ್ ಕೇಪಬಿಲಿಟೀಸ್ ಇದೆ ಅಂತ ಹೇಳಿದ್ರು. ಹುಡುಕಿದ್ರೆ ಸಿಗಲ್ವಾ ಗುರು ನಮ್ಮ ಬೆಂಗಳೂರಲ್ಲಿ 230 mm ಅಲ್ಲ. ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ, ರೇರ್ ಅಲ್ಲಿ ಮೋನೋ ಶಾಕ್ ಇದೆ. ಇದನ್ನ 7 ಸ್ಟೆಪ್ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಸಸ್ಪೆನ್ಷನ್ ಕೂಡ ಇವರು ಇನ್ನೋಸ್ ಮಾಡಿದ್ದಾರೆ. ಮೆಜಾರಿಟಿ ಟೆಸ್ಟಿಂಗ್ ಬೆಂಗಳೂರಲ್ಲಿ ಆಗಿರೋದ್ರಿಂದ ಅವ್ರಿಗೂ ಗೊತ್ತು ಎಲ್ಲೆಲ್ಲಿ ಹಳ್ಳಗಳಿರುತ್ತೆ, ಈ ತರ ಎಲ್ಲೆಲ್ಲಿ ಮ್ಯಾನುವಲ್ ಕವರ್ಗಳಿರುತ್ತೆ, ಮಳೆ ಬಂದಾಗ ಯಾವ್ಯಾವ ಗುಂಡಿಗಳು ನೀರಲ್ಲಿ ಮುಚ್ಕೊಂಡ್ಬಿಟ್ಟಿರುತ್ತೆ ಅಂತ. ಇವತ್ತು ಅದೆಲ್ಲ ಬೇಡ ಬಾಸ್, ಇವತ್ತು ಅದೆಲ್ಲ ಬೇಡ, ಈಗ ಬೇಡ. ಹೋಗಿ ಅಣ್ಣ. ಓ ಪೊಲೀಸಾ, ಸಾರಿ ಅಣ್ಣ. ನಿಮ್ಗೆ ಇನ್ನೊಂದು ತೋರಿಸ್ಲಿಲ್ಲ ಅಲ್ವಾ? ಇಲ್ಲೊಂದು ಲ್ಯಾಚ್ ಕೊಟ್ಟಿದ್ದಾರೆ, ಇದನ್ನ ಹೇಳಿದ್ರೆ ಹಿಂದೆ ನೀವು ಡಿಕ್ಕಿ ಓಪನ್ ಮಾಡಬಹುದು. ಇದರಲ್ಲಿ ನಾರ್ಮಲ್ ಚಾರ್ಜರ್ ಇದೆ ನೋಡಿ, ಇಲ್ಲೇ ಕ್ಯಾರಿ ಮಾಡಬಹುದು. ನೀವೇನಾದ್ರೂ ಮನೆಯಲ್ಲೇ ಫುಲ್ ಚಾರ್ಜ್ ಮಾಡ್ಕೊಂಡ್ ಬರ್ತೀರಾ ಅಂದ್ರೆ ಇಲ್ಲೊಂದು ನಿಮ್ಗೆ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಇದರಲ್ಲಿ ARX ಅಂತ ಟ್ರೆಲಿಸ್ ಫ್ರೇಮ್ ಹಾಕಿದ್ದಾರೆ, ಇದು ಕೂಡ ಇವರೇ ಮಾಡಿರೋದು. ಅದು ಹೆವಿ ಲೈಟ್ ವೇಟ್ ಇದೆ. ಇಲ್ಲಿ ಒಂದು ರಿವರ್ಸ್ ಗೆ ಡೆಡಿಕೇಟೆಡ್ ಬಟನ್ ಇದೆ. ರಿವರ್ಸ್ ಗೇರ್ ಎಂಗೇಜ್ ಮಾಡೋದು ಹೆಂಗೆ ಅಂದ್ರೆ ಆನ್, ರಿವರ್ಸ್. ಸಿಟಿ ಕಮ್ಯೂಟ್ಸ್ಗೆಲ್ಲ ಆರಾಮಾಗಿ ನುಗ್ಗಾಡಿಸ್ಕೊಂಡು ಹೋಗ್ಬೋದು. ನೀವೇನು ನಾರ್ಮಲ್ ಗಾಡಿಗಳಲ್ಲಿ CBS ಅಂತ ನೋಡ್ತೀರಾ, ಅಂದ್ರೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂತ, ಅದೇ ತರ ಇದ್ರಲ್ಲೂ ಕೊಟ್ಟಿದ್ದಾರೆ UBA ಅಂತ. ಗಾಡಿನ ರಿವ್ಯೂಗೆ ಎತ್ಕೊಬರೋ ಮುಂಚೆ ಗಾಡಿ ಹೆಂಗ್ ಆನ್ ಮಾಡೋದು ಅಂತ ಕಲ್ತ್ಕೋಬೇಕು. ಒಂದ್ ಯಾವ್ದೋ ಯೂಟ್ಯೂಬ್ ಮಾಡ್ಕೊಂಡು ನನ್ನ ಮಕ್ಕಳಿಗೆ ಒಂದು ಉದ್ಯೋಗ ಮಾಡೋದು. ಆಕ್ಚುಲಿ ಈಸಿಯಾಗೇ ಇದೆ, ಆದ್ರೆ ನಮಗೆ ಈಸಿ ಆಗಿರೋ ವಿಷಯಗಳೆಲ್ಲ ತಲೆಗೆ ಹೋಗಲ್ಲ. ಈಸಿಯಾಗಿ ತೆಗೆದು ಬಿಡ್ತೀನಿ, ಆದ್ರೆ ಕೆಲಸ ಆದ್ಮೇಲೆ ವಾಪಸ್ ಹಾಕಕ್ ಗೊತ್ತಿಲ್ಲ. ಈ ಗಾಡಿ ನೋಡಕ್ಕೆ ಪ್ರೀಮಿಯಂ ಆಗಿ ಕಾಣುತ್ತೆ. TFT ಸ್ಕ್ರೀನ್ ಕೊಟ್ಟಿದ್ದಾರೆ. ಇದರಲ್ಲಿ ಜಿಯೋ ಫೆನ್ಸಿಂಗ್ ಇದೆ, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ. ಇದು ಲಾಲಿಪಾಪ್ ಎಷ್ಟಕ್ಕ? ಇದೊಂದು 2 ತಗೊಂಡಿದ್ದೀನಿ. ಇಲ್ಲಿ ಡೈಲಿ ಒಂದು 70 ರಿಂದ 80 ಕಿಲೋಮೀಟರ್ ಕಮ್ಯೂಟ್ ಮಾಡ್ತೀರಾ ಅಂದ್ರೆ ಮಲಗಕ್ ಮುಂಚೆ ಮರಿದೇನೆ ಅಲಾರಾಮ್ ಇಟ್ಕೊಂಡು ಗಾಡಿ ಚಾರ್ಜ್ ಹಾಕ್ಬಿಟ್ರೆ ಈಸಿಯಾಗಿ ಓಡಿಸ್ಕೋಬಹುದು. ಇದನ್ನೆಲ್ಲ ಎತ್ಕೊಂಡು ಲಾಂಗ್ ರೈಡ್ ಅದು ಇದೆಲ್ಲ ಪ್ಲಾನ್ ಮಾಡಬೇಡಿ, ಅದಾಗೋದು ಇಲ್ಲ. ಒಳಗಡೆ ಇರೋದು ಬ್ರಷ್ಲೆಸ್ DC ಮೋಟರ್. ಆಲ್ಮೋಸ್ಟ್ ನಿಮಗೆ 10 BHP ಇದೆ, 54 Nm ಅಲ್ಲಿಗೆ ಹೋಗುತ್ತೆ. ವೀಲ್ ಅಲ್ಲಿ 286 Nm ಟಾರ್ಕ್ ಬರುತ್ತೆ. ಅದು ಹೆಂಗೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ ತಲೆ ಒಳಗಡೆ ಹೋಗೋದಿಲ್ಲ, ಸುಮ್ನೆ ನಂಬರ್ಸ್ ನೆನ್ಪಿಟ್ಕೊಳ್ಳಿ ಸಾಕು. ಪವರ್ ಟು ಪವರ್ ಕ್ಯಾಲ್ಕುಲೇಷನ್ ನೋಡಿದ್ರೆ ಇದು 125 ಇಂದ 150 cc ಸೆಗ್ಮೆಂಟ್ ಗಾಡಿಗಳಿಗೆ, ಪೆಟ್ರೋಲ್ ಗಾಡಿಗಳಿಗೆ ಕಾಂಪಿಟೇಷನ್ ಕೊಡುತ್ತೆ, ಆದ್ರೆ ಡೈರೆಕ್ಟ್ ಆಗಿ ಕೊಡೋದಿಲ್ಲ. ಇದು ಹೆಂಗ್ ಗೊತ್ತಾ, ಒಬ್ಬಟ್ಟು ಬೇರೆ ರೊಟ್ಟಿ ಬೇರೆ. ಬೆಂಗಳೂರಲ್ಲಿ ಎಷ್ಟೇ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ರು ಈ ಸಿಟಿ ಒಳಗಡೆ ಓಡಾಡಬೇಕು ಅಂದ್ರೆ ಗೂಗಲ್ ಮ್ಯಾಪ್ ಮೇಲೆ ಡಿಪೆಂಡ್ ಆಗ್ಲೇಬೇಕು. ಆಂಡ್ರಾಯ್ಡ್ ಮತ್ತೆ iOS ಅಲ್ಲಿ ಓಬನ್ ಎಲೆಕ್ಟ್ರಿಕ್ ಅಂತ ಆಪ್ ಇದೆ. ಅದು ನೀವೇನಾದ್ರೂ ಹಾಕೊಂಡು ಗಾಡಿನ ಕನೆಕ್ಟ್ ಮಾಡ್ಕೊಂಡ್ರೆ ನನಗ್ ಬೇಕಾಗಿರೋದು, ಮುಖ್ಯವಾಗಿರೋದು ಎಲ್ಲ ಅಲ್ಲೇ ಇದೆ. ಟ್ರಾಫಿಕ್ ಅಲ್ಲಿ ಇದು ಕಾಮ್ ಆಗಿರುತ್ತೆ, ಕೂಲ್ ಆಗಿರುತ್ತೆ. ಎಸ್ಪೆಷಲಿ ಓಪನ್ ರಾರ್ ಅಲ್ಲಿ ನಾರ್ಮಲ್ ಬ್ಯಾಟ್ರಿನ ಯೂಸ್ ಮಾಡಿಲ್ಲ, LFP ಬ್ಯಾಟ್ರಿನ ಯೂಸ್ ಮಾಡಿದ್ದಾರೆ. ಈ ಬ್ಯಾಟ್ರಿನಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಯೂಶಲಿ ಬೇರೆ ಬ್ಯಾಟ್ರಿಗಳಲ್ಲಿ ನೋಡಿದಾಗ ಚಾರ್ಜ್ ಕಮ್ಮಿ ಆಗ್ತಾ ಇದ್ದಂಗೆ ನಿಮಗೆ ಪವರ್ ಡ್ರಾಪ್ ಫೀಲ್ ಆಗುತ್ತೆ, ಆದ್ರೆ ಓಬನ್ ಅಲ್ಲಿ ಆ ಪ್ರಾಬ್ಲಮ್ ಬರೋದಿಲ್ಲ. ಇದರಲ್ಲಿರೋದು ಲಿಥಿಯಂ ಅಯಾನ್ ಫಾಸ್ಫೇಟ್ ಬ್ಯಾಟ್ರಿ, ಇದರಿಂದ ವೆಯ್ಟ್ ಜಾಸ್ತಿ ಆಗುತ್ತೆ. 2 ಮೇಜರ್ ಅಡ್ವಾಂಟೇಜ್ ಏನು ಅಂದ್ರೆ, ಒಂದು ಬೇಗ ಹೀಟ್ ಆಗೋದಿಲ್ಲ, ಇನ್ನೊಂದು ಇದರಲ್ಲಿರುವಂತ ಲೈಫ್ ಸೈಕಲ್ ನಾರ್ಮಲ್ ಬ್ಯಾಟ್ರಿಗಿಂತ 2 ಬರುತ್ತೆ. ಓಬನ್ ಅವರು ಈ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ಡೈಕಾಸ್ಟ್ ಅಲ್ಯೂಮಿನಿಯಂ ನ ಯೂಸ್ ಮಾಡಿದ್ದಾರೆ ಬ್ಯಾಟ್ರಿ ಕೇಸಿಂಗ್ ಗೆ. ಬೆಂಗಳೂರವರಲ್ವಾ ತಲೆ ಚೆನ್ನಾಗಿ ಓಡಿಸ್ತಾರೆ. ಆದ್ರೆ ನನಗೆ ಈ ಗಾಡಿನಲ್ಲಿ ಇಷ್ಟ ಆಗದೆ ಇರುವಂತ ಒಂದು ವಿಷಯ ಏನು ಅಂದ್ರೆ, ಟ್ರಾಫಿಕ್ ಅಲ್ಲಿ ತಲೆ ಕೆಟ್ಟು ಯಾವನ್ಗಾದ್ರೂ ಬೈದ್ರೆ ಪೆಟ್ರೋಲ್ ಗಾಡಿಗಳಲ್ಲಿ ಬರೋ ಸೌಂಡ್ ಇಂದ ಅವ್ರಿಗೆ ಕೇಳಿಸೋದಿಲ್ಲ, ಆದ್ರೆ ಎಲೆಕ್ಟ್ರಿಕ್ ಗಾಡಿ ಸೈಲೆಂಟ್ ಆಗಿದೆಯಲ್ಲ ಕೇಳಿಸ್ಬಿಡುತ್ತೆ ಗುರು. ಆದ್ರೂ ಪರವಾಗಿಲ್ಲ, ನಾವೇನ್ ಮಾತಾಡೋರು ಯಾರಿಗೂ ಅರ್ಥ ಆಗಲ್ಲ. ಇಲ್ಲಿ ಅರ್ಧ ಜನ ಕನ್ನಡನೇ ಬರಲ್ಲ, ಅದೊಂಥರ ವಿಪರ್ಯಾಸ. ಕರ್ನಾಟಕ ಬಾರ್ಡರ್ ಇಂದ ಆಚೆ ಕಲಿಸಬೇಕು, ಮತ್ತೆ ಅವರು ಈ ಕರ್ನಾಟಕದ ಗಡಿಗೆ ಹೆಜ್ಜೆ ಇಡಬೇಕಾದ್ರೆ ಕನ್ನಡ ಪಂಡಿತರಾಗಿ ಬರಬೇಕು. ಇದರಲ್ಲಿ ಚೈನ್ ಇಲ್ಲ ಗುರು, ಬೆಲ್ಟ್ ಡ್ರೈವ್ ಇರೋದು. 500 ಕಿಲೋಮೀಟರ್ಗೆ ಲೂಪ್ ಮಾಡೋದು ತಪ್ಪುತ್ತೆ. ನೋಡಕ್ಕೆ ಸ್ಪೋರ್ಟಿ ಆಗಿದೆ, ಬೋಲ್ಡ್ ಆಗಿದೆ, ಅದೇ ತರ ರೋಡ್ ಪ್ರೆಸೆನ್ಸ್ ಚೆನ್ನಾಗಿದೆ. ಸುತ್ತ ಇರೋರೆಲ್ಲ ತಿರುಗಿ ನೋಡ್ತಾರೆ. ಇದರಲ್ಲಿ ಸ್ಟ್ಯಾಂಡರ್ಡ್ ವ್ಯಾರಂಟಿ ಬರುತ್ತೆ. ನಿಮ್ಗೇನಾದ್ರೂ ಎಕ್ಸ್ಟ್ರಾ ಬೇಕು ಅಂದ್ರೆ ಎಕ್ಸ್ಟ್ರಾ ಕಾಸ್ಗೆ ಎಕ್ಸ್ಟೆಂಡೆಡ್ ವ್ಯಾರಂಟಿ ತಗೋಬಹುದು. ನೀವು ಗಾಡಿನ ಸ್ಲೋ ಮಾಡ್ತಾ ಇದೀರಾ ಅಂದ್ರೆ ಅಥವಾ ಸ್ಟಾಪ್ ಮಾಡ್ತಾ ಇದೀರಾ ಅಂದ್ರೆ ಇಲ್ಲಿ ಒಂದು ಗ್ರೀನ್ ಲೈಟ್ ಆನ್ ಆಗುತ್ತೆ. ಇದನ್ನ ಡ್ಯಾಶ್ ಅಂತ ಕರೀತಾರೆ. ಗಾಡಿ ಆನಲ್ ಐತೆ ಮುದೇವಿ, ಅಪ್ಪಿ ಥ್ರಾಟಲ್ ಕೊಟ್ರೆ ತೀರ್ಕೊಬಿಡ್ತೀಯಾ ಅಂತ. ಪ್ರತಿ ಸಲ ಈ ಬೆಂಗಳೂರಿಗೆ ಬಂದಾಗ್ಲೂ ಕೂಡ ಇಲ್ಲಿರೋ ಜನರನ್ನ ನೋಡಿದ್ರೆ ನನ್ನ ಮನ್ಸಲ್ಲಿ ಒಂದು ಫೀಲಿಂಗ್ ಬರುತ್ತೆ, ಇಲ್ಲಿ ಎಲ್ಲರೂ ರೇಸಲ್ಲಿ ಓಡ್ತಾ ಇದಾರೆ ಅಂತ. ಈ ತರ ಕಾಂಪಿಟೇಟಿವ್ ಲೈಫ್ ನ ಲೀಡ್ ಮಾಡ್ತಿರೋದು ತಪ್ಪು ಅಂತಾನು ಹೇಳಕ್ ಆಗೋದಿಲ್ಲ. ನಾವು ಲೈಫ್ ಅಲ್ಲಿ ಒಂದು ಸಿಂಪಲ್ ವಿಷಯನ ಅರ್ಥ ಮಾಡ್ಕೋಬೇಕು. ಕುದುರೆ ಹಿಡಿಯಕ್ ಓಡ್ದವ್ರಿಗೆಲ್ಲ ಕುದುರೆ ಸಿಗಲ್ಲ, ಆದ್ರೆ ಯಾರು ಕುದುರೆ ಸಿಕ್ಕಿರುತ್ತೆ ಅವ್ರು ಕುದುರೆ ಹಿಂದೆ ಬಿಡದಂಗ್ ಓಡಿರ್ತಾರೆ. ಈಗ ನೋಡಿ ಗಾಡಿ ಆನ್ ಮಾಡೋದನ್ನ ಕರೆಕ್ಟ್ ಆಗಿ ಹೇಳ್ಕೊಡ್ತೀನಿ. ಪೆನ್ನು ಪೇಪರ್ ಇಟ್ಕೊಳ್ಳಿ. ಇದು ಕೀ. ಈಗ ಪಾರ್ಕ್ ಅಲ್ಲಿ ಇದೆ, ಕಿಲ್ ಸ್ವಿಚ್ ಆನ್ ಮಾಡ್ಬೇಕು, ಬ್ರೇಕ್ ಹಿಡಿಬೇಕು, ಬ್ರೇಕ್ ಬಿಟ್ರೆ ಬರುತ್ತೆ ಅಷ್ಟೇ ಗುರು. ಕ್ರಾಶ್ ಗಾರ್ಡ್ ಸ್ಟಾಕ್ ಅಲ್ಲೇ ಕೊಡ್ತಾರೆ. ಹೆಂಗಿದ್ರು ಕಾಲಕ್ಕೆ ಕೆಲಸ ಇಲ್ಲ, ಗೇರು ಇಲ್ಲ, ಬ್ರೇಕು ಇಲ್ಲ. ನಾನು ಸುಮ್ನೆ ಹಿಂಗ್ ಸುತ್ತಾಡ್ಕೊಂಡು ವಿಡಿಯೋ ಮಾಡೋ ಬದಲು ಝೊಮ್ಯಾಟೋಗೋ ಸ್ವಿಗ್ಗಿಗೋ ಲಾಗಿನ್ ಆಗ್ಬಿಟ್ಟಿದ್ರೆ ಕಾಸಾದ್ರೂ ಮಾಡ್ಕೋಬೋದಿತ್ತಲ್ಲ ಗುರು. ಟಿಪಿಕಲ್ ಕನ್ನಡಿಗ ಅಂತ. RCB ಮ್ಯಾಚ್ ನೋಡ್ತೀರಾ? ನಾನು ಬಂದಿದ್ನಲ್ಲ RCB ಮ್ಯಾಚ್, ವಿರಾಟ್ ಕೊಹ್ಲಿ ಜೊತೆ ಇದ್ನಲ್ಲ.